ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಇಲ್ಲಿ ಆರ್ಗನೈಸ್ ಮಾಡೋಣ ಅಂತ ಹೇಳ್ಕೊಂಡು ಒಂದಿಷ್ಟು ಆರ್ಗನೈಸ್ ಮಾಡ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಕೊಂಡು ಆರ್ಗನೈಸ್ ಬಾಕ್ಸ್ಗಳನ್ನು ತರಿಸ್ಕೊಂಡಿದ್ದೆ. ಅದನ್ನು ಹೇಗೆ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ. ಅಂದರೆ ಆಮೇಲೆ ಕೆಲವೊಂದು ಮೆಮರಿ ಇದೆ, ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನೋಡಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದೊಂದು ಬಾಕ್ಸನ್ನ ತೊಗೊಂಬಂದ್ಕೊಂಡಿದ್ದೀನಿ. ಹೇಗಿದೆ ಅಂದರೆ ಕಂಪಾರ್ಟ್ಮೆಂಟ್ ಇದೆ. ಸೊ 3 ಟೋಟಲ್ಲು 12 ಕಂಪಾರ್ಟ್ಮೆಂಟ್ ಇದೆ. ಈ ಥರದನ್ನು ತರಿಸ್ಕೊಂಡಿದ್ದೆ. ಇದರಲ್ಲಿ ಇಯರಿಂಗ್ಸ್ಗಳನ್ನು ಮತ್ತು ಬ್ಯಾಂಡ್ಗಳು ಮತ್ತು ಸ್ವಲ್ಪ ಒಂದಿಷ್ಟು ಜ್ಯುವೆಲ್ಲರಿಗಳನ್ನು ಕೂಡ ಆರ್ಟಿಫಿಷಿಯಲ್ನ ಇಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ತುಂಬ ಮೆಮೊರೀಸ್ ಇದೆ. ನಾನು ಈಗ ಇದನ್ನು ಕಲೆಕ್ಟ್ ಮಾಡಿರೋದಲ್ಲ, ತುಂಬ ಹಿಂದಿಂದನೇ ಕಲೆಕ್ಟ್ ಮಾಡೋದು. ಆ್ಯಕ್ಚುಲಿ ಐ ಆಮ್ ನಾಟ್ ಈ ಥರ ಜ್ಯುವೆಲ್ಲರಿ ಸೆಟ್ಟನ್ನ ಈ ಥರ ಹಾಕೋ ಪರ್ಸನ್ ಅಲ್ಲವೇ ಅಲ್ಲ. ಸೊ ಸಿಂಪಲ್ಲಾಗಿ ಇರೋ ಪರ್ಸನ್ ನಾನು. ಬಟ್ ಆದರೂ ಕೆಲವೊಂದು ಸಂದರ್ಭಕ್ಕೆ ತಕ್ಕಂತೆ ಈ ಥರ ಜ್ಯುವೆಲ್ಲರಿನ ತೊಗೊಬೇಕು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದೆ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಇನ್ನೊಂದು ಸೆಟ್ ಬಾಕ್ಸಲ್ಲಿ ಇಲ್ಲಿ ಈ ಥರ ಬಳೆಗಳನ್ನು ಜೋಡಿಸ್ಕೊಂಡಿದ್ದೀನಿ. ಸೊ ಇದನ್ನು ಫಸ್ಟ್ ಓಪನ್ ಮಾಡ್ತಿದ್ದೀನಿ, ನೋಡೋಣ. ಓಕೆ, ತುಂಬ ಕಲೆಕ್ಷನ್ಸ್ ಏನು ಇಟ್ಟಿಲ್ಲ, ಇನ್ನೂ ಒಂದಿಷ್ಟು ಆರ್ಗನೈಸ್ ಮಾಡಲಿಕ್ಕಿದೆ. ಆದರೂ ಅದಕ್ಕೆ ಬಾಕ್ಸ್ ಮತ್ತೆ ತರಿಸ್ಕೊಬೇಕು. ಸೊ ಇದ್ದಷ್ಟನ್ನೇ ತೋರಿಸೋಣ ಅಂತ ಹೇಳ್ಕೊಂಡು, ಎಷ್ಟು ಆರ್ಗನೈಸ್ ಮಾಡಿದ್ದೀನೋ ಅಷ್ಟನ್ನೇ ತೋರಿಸೋಣ ಅಂತ ಹೇಳ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೆ. ಸೊ ಇದು ನಂದು ಫಸ್ಟು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಈಗಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈಗ ಇದನ್ನು ಹಾಕೋದೇ ಇಲ್ಲ, ನಾನು ತುಂಬ ಕಡಿಮೆ ಆಗಿದೆ. ಸೊ ಗೋಲ್ಡ್ ಜ್ಯುವೆಲ್ಲರಿನೇ ಯಾವಾಗಲೂ ವೇರ್ ಮಾಡೋದ್ರಿಂದ ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿನ ವೇರೇ ಮಾಡಲ್ಲ. ಬಟ್ ಆದರೂ ಇರಲಿ ಅಂತ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಆವಾಗ ಏನೋ 50 ರುಪೀಸ್ ಏನೋ ಕೊಟ್ಟಿದ್ದೆ. ಅಂದರೆ ಇನ್ನು ಈ ಥರ ಬ್ಲ್ಯಾಕ್ ಮೆಟಲ್ಸ್ ಇನ್ನೂ ಬರ್ತಾಯಿತ್ತು ಅಷ್ಟೇ. ಸೊ ಆವಾಗೇನೋ 50 ರುಪೀಸ್ 60 ರುಪೀಸ್ ಕೊಟ್ಟಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಸೊ ಇದರಲ್ಲಿ ಒಂದಿಷ್ಟು ಮೆಮೊರಿ ಇರೋ ಜ್ಯುವೆಲ್ಲರಿ ಇದೆ ಅಷ್ಟೇ. ಸೊ ಇದು ಇದು ನಾನು ಕಾಲೇಜ್ ಡೇಗೆ ಅಂತ ತೊಗೊಂಡಿರೋದು. ವೆನ್ ಐ ಆಮ್ ಇನ್ MSc ನಾನು ಕಾಲೇಜ್ ಡೇಗೆ ಇದನ್ನು ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಗ್ರೀನ್ ಕಲರ್ ಸ್ಯಾರಿ ಹಾಕೋಣ ಅಂತ ತೊಗೊಂಡೆ, ಬಟ್ ಕ್ಯಾನ್ಸಲ್ ಆಗಿ ಗ್ರೀನ್ ಕಲರ್ ಸ್ಯಾರಿ ಹಾಕಲಿಲ್ಲ, ಬ್ಲ್ಯಾಕ್ ಸ್ಯಾರಿ ಹಾಕ್ಬಿಟ್ಟೆ. ಅದಕ್ಕೋಸ್ಕರನೇ ಇದನ್ನು ಅಂತ ತೊಗೊಂಡೆ. ಸೊ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಕೊಂಡು ಬ್ಲ್ಯಾಕ್ ಈ ಇಯರಿಂಗ್ನ ತೊಗೊಂಡೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಸಮ್ಟೈಮ್ಸ್ ಇವಾಗ ಕೂಡ ನಾನು ಯೂಸ್ ಮಾಡ್ತಿರ್ತೀನಿ. ನೋಡಿ, ಈ ಥರ ಇಯರಿಂಗ್ಸ್ದು ಪ್ರಾಬ್ಲಮ್ ಏನಂದರೆ ಒಂದಕ್ಕೊಂದು ಈ ಥರ ಅಂಟ್ಕೊಂಡ್ಬಿಡುತ್ತೆ. ಇಷ್ಟು ಆರ್ಗನೈಸ್ ಮಾಡ್ಕೊಂಡಿದ್ರೂ ಕೂಡ ಈ ಥರ ಅಂಟ್ಕೊಳುತ್ತೆ. ಸೊ ಇದೊಂದು ಜ್ಯುವೆಲ್ಲರಿ ನನಗೆ ತುಂಬಾ ಇಷ್ಟವಾದ ಜ್ಯುವೆಲ್ಲರಿ. ಸೊ ಅಮೆಝಾನಲ್ಲಿ ಆರ್ಡ್ರ್ ಮಾಡಿಕೊಂಡು ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಆವಾಗ ಬ್ಲ್ಯಾಕ್ ಮೆಟಲ್ ಅಂದರೆ, ಈಗ ಕೂಡ ಹಾಗೆ ಬ್ಲ್ಯಾಕ್ ಮೆಟಲ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಸೆಟ್. ಇದಕ್ಕೆ ಸೆಟ್ಟಿಗೆ ನಾನು ಐ ಥಿಂಕ್ 350 ಏನೋ ಕೊಟ್ಟಿದ್ದೆ ಅನಿಸುತ್ತೆ ವೆಯ್ಟ್. ಅದದ್ದು ಸೆಟ್ದು ನೆಕ್ಲೆಸ್ ಕೂಡ ಇದೆ, ತೋರಿಸ್ತೀನಿ. ಅದನ್ನು ಇನ್ನೊಂದು ಬಾಕ್ಸಿಗೆ ಹಾಕಿಟ್ಟಿದ್ದೆ. ಯಾವಾಗಲೂ ಕೂಡ ಹಾಗೆ ನನಗೆ ಬ್ಲ್ಯಾಕ್ ಮೆಟಲ್ ತುಂಬ ಇಷ್ಟ ಆಗುತ್ತೆ. ಇದೇನೋ ಸ್ಪೆಷಲ್ ಇವೆಂಟಿಗೋಸ್ಕರನೇ ತೊಗೊಂಡಿದ್ದೆ. ಬಟ್ ಟಿಲ್ ಟುಡೇ ಈ ನೆಕ್ಲೆಸ್ ಹಾಕಲೇ ಇಲ್ಲ. ಯಾವಾಗಲೂ ಅಂದ್ಕೊತೀನಿ ಇದನ್ನು ಹಾಕಬೇಕು ಅಂತ ಹೇಳ್ಕೊಂಡು. ಬಟ್ ಏನೋ ಒಂಥರ ಸಮ್ಟೈಮ್ಸ್ ಅಲ್ಲಿ ಅದಕ್ಕೆ ಒಂದು ಕಾಟನ್ ಸ್ಯಾರಿ ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಕಾಟನ್ ಸ್ಯಾರಿ ಹಾಕಿದಾಗ ಇದನ್ನು ಹಾಕೋಕ್ಕಾಗಲ್ಲ, ಇದನ್ನು ಹಾಕಿದಾಗ ಆ ಕಾಟನ್ ಸ್ಯಾರಿನ ಹಾಕೋಕ್ಕಾಗಲ್ಲ. ಸೊ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇದನ್ನು ವಿತ್ ಆ ಕಾಟನ್ ಸ್ಯಾರಿ ಜೊತೆ ಪೇರ್ ಮಾಡಲೇಬೇಕು. ಒಂದಿನ ಮಾಡ್ತೀನಿ, ನೋಡೋಣ ಯಾವಾಗ ಮಾಡ್ತೀನಿ ಅಂತ. ಮಾಡಿದ್ರೆ ಒಂದು
ಕ್ಲಿಪ್ ಶೇರ್ ಕೂಡ ಮಾಡ್ತೀನಿ ನಿಮ್ಮ ಜೊತೆ. ಸೊ ಹೇಗಿದೆ ಇದು ಅಂತ ಕಮೆಂಟ್ ಮಾಡಿ. ಇದ್ರ ಜೊತೆ ಸೆಟ್ ತೋರಿಸ್ತೀನಿ. ಅಮೆಝಾನಲ್ಲಿ ಇದಿದೆ, ಇವಾಗ ಕೂಡ ಇದೆ ಇದು, ನೀವು ಬೇಕಾದರೆ ಹೋಗಿ ತೊಗೊಬೋದು. ಯಾಕೋ ಲಿಂಕ್ ವರ್ಕ್ ಆಗ್ತಾಯಿಲ್ಲ, ಮೋಸ್ಟ್ಲಿ ಮಾನಿಟೈಸ್ ಆಗೋ ತನಕ ವರ್ಕ್ ಆಗಲ್ಲ ಅಂತ ಅನಿಸುತ್ತೆ. ಇನ್ನೂ ನಾನು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ಸೊ ನೀವು ಇಷ್ಟಪಟ್ಟು ಲೈಕ್ ಮಾಡಿದರೆ ಹಾಗೆ ಶೇರ್ ಮಾಡಿದ್ರೆ ನನಗೂ ಕೂಡ ತುಂಬಾ ಇನ್ನೂ ಮೋಟಿವ್ ಬರುತ್ತೆ. ಸೊ ಕೆಲವೊಂದು ಸಲ ಅನಿಸುತ್ತೆ ವಿಡಿಯೋ ಮಾಡೋದು ಬೇಡ, ಸ್ಟಾಪ್ ಮಾಡೋಣ ಅಂತ ಹೇಳ್ಕೊಂಡು. ಬಟ್ ಸಮ್ಟೈಮ್ಸ್ ಅನ್ಸುತ್ತೆ ಏನು ನನ್ನ ಹತ್ರ ಇರೋದನ್ನು ಅಥವಾ ನನಗೆ ಏನು ಅನಿಸುತ್ತೋ ಅದನ್ನು ಶೇರ್ ಮಾಡಬೇಕು ಎಲ್ಲರ ಹತ್ರನೂ ಅಂತ ಅನಿಸುತ್ತೆ. ಸೊ ಯಾವಾಗಲೂ ಕೂಡ ನಮ್ಮ ಎನರ್ಜಿನ ನಾವು ಸ್ಟೋರ್ ಮಾಡಿ ಇಟ್ಕೊಬಾರ್ದು, ಅದನ್ನು ಹೊರಗೆ ಹಾಕ್ತಾ ಇರಬೇಕು. ಎಲ್ಲರ ಹತ್ರನೂ ಒಂದೊಂದು ಜ್ಞಾನ ಇದ್ದೇ ಇರುತ್ತೆ, ಪಾಸಿಟಿವಿಟಿ ಇದ್ದೇ ಇರುತ್ತೆ. ಅದನ್ನು ಎಲ್ಲರಿಗೂ ಕೊಡ್ತಾ ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಸೊ ನನಗೂ ಹಾಗೆ ತುಂಬ ಇಷ್ಟ. ನನ್ನ ಇರೋ ಪಾಸಿಟಿವಿಟಿನ ಇರ್ಬೋದು, ನನ್ನ ಗುಡ್ ಥಾಟ್ಸ್ ಇರ್ಬೋದು, ಇದನ್ನೆಲ್ಲ ಏನೋ ಒಬ್ಬರಿಗೆ ಯೂಸ್ ಆದರೂ ಅದರಿಂದ ಏನೋ ಖುಷಿ ಸಿಗುತ್ತೆ. ಸೊ ಈ ಥರ ಕೆಲವೊಂದು ವಿಚಾರಗಳನ್ನು ನಾನು ಸಲ ವ್ಲಾಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕೂಡ ಫುಲ್ ಡೈಲಿ ವ್ಲಾಗ್ನ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ಸ್ವಲ್ಪ ಹೆವಿ ಇದೆ. ಇದನ್ನು ಹೆವಿ ಡ್ರೆಸ್ಸಸ್ಗಳಿಗೆ ಅಥವಾ ಸ್ಯಾರಿಗಳಿಗೆ ಹಾಕಬೇಕು. ಬಟ್ ಕಿವಿಗೆ ಇದನ್ನು ಹಾಕಿದಾಗ ಸ್ವಲ್ಪ ಹೆವಿ ಅನಿಸ್ತು. ಸೊ ಒನ್ ಟೈಮ್ ಅಷ್ಟೇ ಯೂಸ್ ಮಾಡಿದೆ, ಆಮೇಲೆ ಈ ಥರ ಸ್ಟೋರ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಇದು ಝುಡಿಯೋದಲ್ಲಿ ತೊಗೊಂಡಿರೋದು ಅನಿಸುತ್ತೆ. ಝುಡಿಯೋದಲ್ಲೂ ಲೈಫ್ ಸ್ಟೈಲಲ್ಲಿ ಅನಿಸುತ್ತೆ. ಲೈಫ್ ಸ್ಟೈಲಿಗೆ ಹೋದಾಗ ನೋಡಿದ ತಕ್ಷಣ ಇಷ್ಟ ಆಯಿತು, ತೊಗೊಳ್ಲೇಬೇಕು ಅನಿಸ್ತು. ತೊಗೊಂಡ್ಬಿಟ್ಟೆ. ಬಟ್ ಕಾಸ್ಟ್ಲಿ ಕೂಡ. 199 ಕೊಟ್ಟೆ ಇದಕ್ಕೆ. ಬಟ್ ತೊಗೊಂಬಂದು ಮನೆಗೆ ನೋಡ್ತೀನಿ, ಇದಕ್ಕೆ ಯಾಕೆ ನಾನು 199 ಕೊಟ್ಟೆ ಅಂತ ಅನಿಸ್ಬಿಡ್ತು. ಸೊ ಇದು 199 ಕೊಡೋಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತು. ಬಟ್ ಸಮ್ಟೈಮ್ಸ್ ಇದನ್ನು ನೋಡಿದ ತಕ್ಷಣ ಯಾಕೆ ಇಷ್ಟ ಆಯಿತು ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದು ಟೈಮ್ ಇದನ್ನು ಹಾಕಬೇಕು, ಯಾವಾಗ ಅಂತ ಗೊತ್ತಿಲ್ಲ, ಹಾಗೆ ಹಾಕ್ತೀನಿ. ಆ್ಯಂಡ್ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ಕೂಡ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬ್ಲರ್ ಆಗ್ತಿದೆ. ಇದು ಕೂಡ ಲೈಫ್ ಸ್ಟೈಲಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು, ನೋಡಿದ ತಕ್ಷಣ ಇಷ್ಟ ಆಯಿತು, ಇದನ್ನು ತೊಗೊಂಡೆ. ಇದನ್ನು ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು, ವರ್ತಿ ಅಂತ ಅನ್ನಿಸ್ತು. ಆ್ಯಂಡ್ ದೀಸ್ ಆರ್ ಕ್ಲಿಪ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಈ ಥರ ಕ್ಲಿಪ್ಸ್ಗಳಂದರೆ ತುಂಬ ಇಷ್ಟ. ಸೊ ಏನು ಹೇರ್ ಸ್ಟೈಲ್ ಆ ಥರ ಏನೂ ಮಾಡಲ್ಲ, ಬಟ್ ಆದರೂ ಈ ಥರ ಕ್ಲಿಪ್ಸ್ ಕಲೆಕ್ಷನ್ಸ್ ತುಂಬಾ ಇಷ್ಟ. ಕ್ಲಿಪ್ಸ್ಗಳನ್ನೆಲ್ಲ ಈ ಥರ ಹಾಕಿಟ್ಕೊಂಡಿದ್ದೀನಿ. ಇನ್ನೂ ಉಂಟು, ನೆಕ್ಸ್ಟ್ ಸ್ಟೋರ್ ಮಾಡಿ ಮತ್ತೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಪರ್ಲ್ ಅಂದರೆ ನಂಗೆ ತುಂಬಾ ಇಷ್ಟ. ಸೊ ನೋಡಿ, ಈ ಥರ ಪರ್ಲ್ ಎಲ್ಲೋದ್ರೂ ನಂಗೆ ಪರ್ಲೇ ಕಾಣುತ್ತೆ, ಇಲ್ಲ ಬೀಡ್ಸ್ ಕಾಣುತ್ತೆ. ಸೊ ಗೋಲ್ಡ್ ತುಂಬ ಇದ್ದರೆ ಇಷ್ಟ ಆಗೋಲ್ಲ. ಪರ್ಲ್ ಬಿಟ್ಟರೆ ನನಗೆ ಬ್ಲ್ಯಾಕ್ ಮೆಟಲ್ ಕೂಡ ತುಂಬ ಇಷ್ಟ ಆಗುತ್ತೆ. ಬಟ್ ಸಮ್ಟೈಮ್ಸ್ ಬ್ಲ್ಯಾಕ್ ಮೆಟಲ್ ಕೂಡ ಹಾಕೋಕ್ಕಾಗಲ್ಲ, ಎಲ್ಲದಕ್ಕೂ ಸೆಟ್ ಆಗೋಲ್ಲ ಅಲ್ಲ. ನೆಕ್ಸ್ಟ್ ಇದೊಂದು ಜ್ಯುವೆಲರಿ. ಸೊ ಹೀಗೆ ಸಿಂಪಲ್ಲಾಗಿ ಒಂದು ಜ್ಯುವೆಲರಿ ಇರಲಿ ಅಂತ ಹೇಳ್ಕೊಂಡು ತೊಗೊಂಡೆ. ಅದು ನೋಡಿದರೆ ತುಂಬ ಕ್ಯೂಟಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಈ ಜ್ಯುವೆಲರಿ ಇರುತ್ತೆ. ಸೊ ಆನ್ಲೈನ್ ಶಾಪಿಂಗ್ ಮಾಡುವಾಗ ಇದು ಹೊರಗಡೆನೂ ಕೂಡ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು. ಏನೋ 199 ಏನೋ ಕೊಟ್ಟೆ. ತುಂಬ ಚೆನ್ನಾಗಿತ್ತು, ತುಂಬ ಟ್ರೆಂಡಿ ಕೂಡ, ಮತ್ತು ಓಲ್ಡ್ ಸ್ಟೈಲ್ ಕೂಡ ಇದೆ. ಸೊ ಟ್ರೆಂಡಿಂಗಲ್ಲಿ ಈ ಥರ ಈಗ ಟ್ರೆಂಡಿಂಗಲ್ಲಿ ಇದೆ ಅಲ್ವಾ ಬರೋದು. ಸೊ ಚೆನ್ನಾಗಿತ್ತು. ಅದನ್ನು ಕೂಡ ಒಂದು ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಕೂಡ ತುಂಬ ಸಿಂಪಲ್ ಜ್ಯುವೆಲರಿ. ನಾನು ಎಷ್ಟು ಜನ ಇದನ್ನು ಹಾಕಿದ್ದು ನೋಡಿದ್ದೀನಿ ಅಂದರೆ ಅಷ್ಟು ಜನ ಹಾಕಿದ್ದೇನೋ ನೋಡಿಬಿಟ್ಟೆ, ತೊಗೊಂಡೆ. ಬಟ್ 1 ಟೈಮೋ 2 ಟೈಮ್ ಅಷ್ಟೇ ಯೂಸ್ ಮಾಡಿದೆ. ಚೆನ್ನಾಗಿದೆ. ಈ ಥರ ಒಂದೊಂದು ಸಲ ಅನಿಸುತ್ತೆ ಇದನ್ನು ಈ ಥರ ಗೋಲ್ಡಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನೋಡೋಣ.
ನೆಕ್ಸ್ಟ್ ಈ ಥರ ಸ್ಟಡ್ಸು ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ನನಗೆ ಈ ಥರ ಸ್ಟಡ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನೇ ಬ್ಲ್ಯಾಕಲ್ಲಿ ಕೂಡ ಇದೆ. ಆ್ಯಂಡ್ ದಿಸ್ ಟೈಪ್ ಆಫ್ ಜುಮ್ಕಾಸ್. ಈ ಜುಮ್ಕಾಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ ಅನಿಸುತ್ತೆ. ವೆಯ್ಟ್ ಅ ಮಿನಿಟ್. ನೋಡಿ ಜುಮ್ಕಾಸ್ ಎಷ್ಟು ಕ್ಯೂಟಾಗಿದೆ. ಇದನ್ನು ಹಾಕ್ಕೊಂಡ್ರೆ ನಿಜವಾಗಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರಿಗೂ ಈ ಥರ ಜುಮ್ಕಾಸ್ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ಫೇಸ್ ಇರಲಿ, ರೌಂಡ್ ಫೇಸ್ ಇರಲಿ, ಸ್ವಲ್ಪ ಉದ್ದ ಫೇಸ್ ಇರಲಿ, ಹೇಗೆ ಫೇಸ್ ಇದ್ದರೂ ಕೂಡ ಈ ಥರ ಜುಮ್ಕಾಸು ಎಲ್ಲರಿಗೂ ಸೂಟ್ ಆಗುತ್ತೆ. ಆ್ಯಂಡ್ ಇದಕ್ಕೆ ದಿಸ್ ಒನ್ ನನಗೆ ಇಷ್ಟನೇ ಇಲ್ಲ, ಆದರೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ಬಟ್ ಹಾಕ್ಕೊಳ್ಳೋಕ್ಕೆ ತುಂಬ ಕಿವಿನೇ ಬಿದ್ದೋಗುತ್ತೇನೋ ಅನಿಸುತ್ತೆ, ಅಷ್ಟು ವಜೆ ಇದೆ. ಸೊ ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಕ್ರಂಚಸ್ ಇಟ್ಟಿದ್ದೀನಿ, ಇಲ್ಲಿ ಸಮ್ ಬ್ಯಾಂಡ್ಸ್ ಇಟ್ಟಿದ್ದೀನಿ, ಹೇರ್ ಬ್ಯಾಂಡ್ಸ್. ಸೊ ಇದೊಂದು ಬಟರ್ಫ್ಲೈದು ಕ್ಲಿಪ್ಪು, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಇನ್ನೂ ಒಂದಿಷ್ಟು ಜ್ಯುವೆಲ್ಲರಿ ಇದೆ, ಅದು ಇನ್ನು ಸೆಟ್ ಮಾಡಬೇಕಿದೆ. ಸೆಟ್ ಮಾಡಿದಾಗ ಮತ್ತೆ ತೋರಿಸ್ತೀನಿ. ನೆಕ್ಸ್ಟು ಇಲ್ಲಿ ಬಳೆ ಕಲೆಕ್ಷನ್ ಇಟ್ಟಿದ್ದೀನಿ. ಸೊ ನನ್ನ ಹತ್ರ ಅಷ್ಟೊಂದು ಬಳೆಗಳು ಇಲ್ಲ. ಸೊ ಈ ಥರ ಬಳೆಗಳನ್ನು ಒಂದಿಷ್ಟು ಇಟ್ಟಿದ್ದೀನಿ. ಆ್ಯಂಡ್ ಓಕೆ, ಇದೊಂಥರ ಸ್ಪೆಷಲ್ ಆಗಿದೆ, ತುಂಬ ಚೆನ್ನಾಗಿತ್ತು ಅಂತ ತೊಗೊಂಡೆ. ಇದು ಮಣ್ಣಲ್ಲಿ ಮಾಡಿದ್ದು. ಸೊ ಇಲ್ಲಿ ಸೇಲ್ಗಳು ಬರುತ್ತಲ್ವ, ಸೇಲಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿ, ನಾನು ಬಳೆ ಸ್ಟೋರ್ ಮಾಡುವಾಗ ಈ ಥರ ಓಪನ್ ಮಾಡಿರ್ತೀನಿ. ಸೊ ಇಲ್ಲಿ ಯೂಸ್ ಮಾಡಿದೆ ಅದು ತೊಗೊಂಡ ತಕ್ಷಣ ಈ ಥರ ಕವರ್ ಇರೋದನ್ನು ಹೀಗೆ ಇಟ್ಟಿರ್ತೀನಿ. ಬಟ್ ಯೂಸ್ ಮಾಡಿರೋದು ಒಂದು ಸಲ, ಸೊ ಅದು ಈ ಥರ ಕವರ್ ಕಳೆದೋಗ್ಬಿಡುತ್ತಲ್ವ. ಸೊ ಅದಕ್ಕೆ ಈ ಥರ ಪೇಪರಲ್ಲಿ ಸುತ್ತಿರ್ತೀನಿ. ಫುಲ್ ಸುತ್ತೋದ್ರಿಂದ ಏನಾಗುತ್ತೆ ಅಂದರೆ ಈ ಥರ ಕಾಣಿಸೋದೇ ಇಲ್ಲ, ಮತ್ತೆ ಬಿಡಿಸಿ ನೋಡಬೇಕು. ಸೊ ಅದಕ್ಕೆ ಈ ಥರ. ಆ್ಯಕ್ಚುಲಿ ಕ್ಯಾಮರಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ, ತುಂಬ ಚೆನ್ನಾಗಿದೆ ಇದು, ನಂಗೆ ತುಂಬ ಇಷ್ಟ. ಸೊ ಎಲ್ಲಿ ನೋಡಿದ್ರೂ ಪಿಂಕ್ ಕಾಣಿಸುತ್ತೆ. ಈ ಥರ ಸುತ್ತಿ ಹಿಡ್ದೋದ್ರಿಂದ, ಸ್ವಲ್ಪ ಗ್ಯಾಪ್ ಬಿಡೋದ್ರಿಂದ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಮಗೆ ಅರ್ಜೆಂಟ್ ಆಗಿದಾಗ ಈಸಿಯಾಗಿ ಯಾವ್ದು ಬೇಕೋ ಅದನ್ನು ಪಿಕ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದು. ಸೊ ಬ್ಯಾಂಗಲ್ಸ್, ಇನ್ನೂ ತುಂಬ ಬ್ಯಾಂಗಲ್ಸ್ ಇದೆ, ಅದನ್ನು ಕೂಡ ಈ ಥರ ಆರ್ಗನೈಸ್ ಮಾಡಿಡಬೇಕು. ಜಸ್ಟ್ ಇದನ್ನು ಆರ್ಗನೈಸ್ ಮಾಡಿದೆ. ಹಾಗೆ ಇನ್ನೊಂದಿಷ್ಟಿದೆ. ಸೊ ಇದನ್ನು ಮೊನ್ನೆ ತೋರಿಸೋದ್ನಲ್ವ, ಅದನ್ನು ಕೂಡ ಈ ಥರ ಹಾಕ್ಬಿಟ್ಟಿದ್ದೀನಿ. And this is the original pearl set. Cute, very cute. Gifted by my special one. So ತುಂಬ ಚೆನ್ನಾಗಿದೆ. And this is the earring set. Earring ಇದು. ಅದ್ರದ್ದು ಇಯರಿಂಗ್ ತುಂಬಾ ಕ್ಯೂಟ್ ಅನಿಸುತ್ತೆ. ನನಗೂ ತುಂಬ ಕ್ಯೂಟಾಗಿ ಸೂಟಾಗತ್ತೆ. ಎಲ್ಲರೂ ಹೇಳ್ತಾರೆ ಇದನ್ನು ಹಾಕಿದಾಗ ತುಂಬ ಕ್ಯೂಟಾಗಿದೆ ಅಂತ ಹೇಳ್ಕೊಂಡು. ಎಸ್, ದಿಸ್ ಈಸ್ ಒನ್. ಸೊ ಇದಿಷ್ಟು ಈ ಥರ. ಇನ್ನೊಂದಿದೆ. ಎಸ್, ಇದು ಈ ಥರ ಬೀಡ್ಸಿರೋದು ನನಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಇನ್ನೂ ಲಾಟ್ ಇದೆ. ಸೊ ಇದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಬೇಕು ಅಂದರೆ, ಇನ್ನೂ ನನ್ನ ಆರ್ಗನೈಸ್ ಹೇಗೆ ಆರ್ಗನೈಸ್ ಮಾಡ್ತೀನಿ ಅದು ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಟೇಕ್ ಕೇರ್. ಬಾಯ್.